ಈ ಪ್ರಕರಣದಲ್ಲಿ ಪೆನ್ ಡ್ರೈವ್ ಸುಂಟರ್ಗಾಳಿ ಜೋರಾಗಿ ಬೀಸ್ತಾ ಇರುವಾಗ ಇಷ್ಟೊತ್ತು ನಾವು ಮಾತಾಡಿದ್ವಿ. ನಿನ್ನೆ ಸಂತ್ರಸ್ತೆಯೊಬ್ರು ತಡರಾತ್ರಿ ಮತ್ತೊಂದು ದೂರನ್ನ ದಾಖಲು ಮಾಡಿದ್ದಾರೆ. ಇಲ್ಲಿ ತನಕ ಒಬ್ಬ ಸಂತ್ರಸ್ತ ಮಹಿಳೆ ಮಾತ್ರ ದೂರನ್ನ ದಾಖಲು ಮಾಡಿದ್ರು. ಇದೀಗ ಸೆಕ್ಷನ್ 164 ಪ್ರಕಾರ ಒಂದು ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಲುಕ್ಔಟ್ ನೋಟಿಸ್, ಮತ್ತೊಂದ್ ಕಡೆ ಅತ್ಯಾಚಾರ ಪ್ರಕರಣ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ಈಗ ಶುರುವಾಗುತ್ತೆ ನೋಡಿ. SIT ಕಳೆದ 3 ದಿನಗಳಿಂದಲೂ ಕೂಡ ತನಿಖೆಯನ್ನ ಬಹಳ ಚುರುಕುಗೊಳಿಸ್ತಾ ಇದೆ. ಇದರಲ್ಲಿ ನೆನೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಪ್ರಜ್ವಲ್ ಅವರಿಗೆ ಹೊರಡಿಸಿದೆ. ಅಂದ್ರೆ ಇಡೀ ವಿಶ್ವದ ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಎಲ್ಲಿ ಸಿಗ್ತಾರೋ ಅಲ್ಲಿಂದನೇ ನಮಗೆ ಮಾಹಿತಿ ಕೊಡಿ, ನಾವು ಅರೆಸ್ಟ್ ಮಾಡಬೇಕು, ಇಂತಹ ಪ್ರಕರಣದಲ್ಲಿ ಈತ ಆರೋಪಿಯಾಗಿದ್ದಾನೆ. ಇನ್ನೂ ತಡ ಮಾಡಿದ್ರೆ ಎಲ್ಲಿ ಈಗಿರುವಂತಹ ಸಾಕ್ಷಿಗಳನ್ನ ನಾಶ ಮಾಡಿಬಿಡ್ತಾರೋ ಅನ್ನೋ ಹಿನ್ನೆಲೆಯಲ್ಲಿ SIT ಈ ಒಂದು ನಿರ್ಧಾರವನ್ನ ತಗೊಂಡಿದೆ. ಇದರ ನಡುವೆ ಅಸಲಿ ಸಂಕಷ್ಟ ಏನಪ್ಪಾ ಅಂತ ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆಯೊಬ್ಬರು ಕೊಟ್ಟಂತಹ ಹೇಳಿಕೆ ಆಧರಿಸಿ FIR ದಾಖಲಾಗಿದ್ದು, ಜಡ್ಜ್ ಮುಂದೆ CRPC ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಸಂಕಷ್ಟ ಪ್ರಜ್ವಲ್ಗೆ ಎದುರಾಗುತ್ತೆ ಅನ್ನೋ ಮಾಹಿತಿ. ಈಗಾಗಲೇ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ನಿನ್ನೆಯೇ ಜಾರಿಯಾಗಿದೆ. ಪ್ರಜ್ವಲ್ ರೇವಣ್ಣ ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಅರೆಸ್ಟ್ ಮಾಡೋದು ಖಚಿತ. ಈತ ಪ್ರಜ್ವಲ್ ರೇವಣ್ಣ ಕೂಡ ಕಾನೂನು ಸಮರವನ್ನ ನಡೆಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಕಾನೂನು ಅಡಿಯಲ್ಲಿ ರಕ್ಷಣೆ ಪಡ್ಕೊಳ್ಳೋದು. ಕಾನೂನು ಸಮರ ಅಂದ್ರೆ ಇವ್ರೋಗಿ ನಾನೇನು ಬರಲ್ಲ ಅಂತ ಹೇಳಕ್ಕಾಗಲ್ಲ. ಅಧಿಕಾರಿಗಳ ಮುಂದೆ ಎಲ್ಲರೂ ತಲೆ ತಗ್ಗಿಸ್ಲೇಬೇಕು ಕಾನೂನಿನ ಮುಖಾಂತರ. ಬಟ್ ಆರೋಪಿಗಳಿಗೂ ಕೂಡ ಕೆಲವೊಂದು ರಕ್ಷಣೆಗಳು ಅಂತ ಸಿಗುತ್ತೆ ಈ ವಿಚಾರದಲ್ಲಿ. ಈಗ ನೋಟಿಸ್ ಕೊಟ್ಟಿದ ತಕ್ಷಣ ಎಲ್ಲಿ ಅವರಿಗೆ ಆತಂಕ ಇರುತ್ತೋ, ಬಂಧನ ಗಿಂಧನ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ಅವ್ರ ತಂದೆ ಹೋಗಿದಾರಲ್ಲ ಆಲ್ರೆಡಿ, ಬೇಲ್ ಸಿಗ್ಲಿ ಅಂತ ಇವತ್ತು ಅರ್ಜಿ ವಿಚಾರಣೆ ಆಗ್ತದೆ. ಈ ರೀತಿಯಾಗಿ ಸೇಫ್ ಗೇಮ್ ಆಡುವಂತಹ ಅಥವಾ ದಿನಗಳನ್ನ ತಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ ಪ್ರಜ್ವಲ್ ಅವರ ವಿಚಾರ ಅನ್ನುವಂಥದ್ದು ಕಾದು ನೋಡ್ಬೇಕು.